Hi everyone. ಸಿಂಪಲ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಇದು ನಮ್ಮ ಮಾಡೆಲ್. ಈ ಮಾಡೆಲ್ ಯಾಕೆ ಮಾಡಿದೀವಿ ಅಂದ್ರೆ ಸ್ಟೂಡೆಂಟ್ಸ್ಗೆ ಇದು ಬೇಸಿಕ್ ಆಗಿದೆ. ಸ್ಟೂಡೆಂಟ್ಸ್ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಹೇಗೆ ಎಲೆಕ್ಟ್ರಾನ್ಸ್ ಹೇಗೆ ಗೊತ್ತಾಗುತ್ತೆ, ಬ್ಯಾಟ್ರಿ ಹೇಗೆ ಗೊತ್ತಾಗುತ್ತೆ, ಅದು ಯಾಕೆ ಹಾಗೆ ಅಂತ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಈ ಮಾಡೆಲ್ ನಾವು ಮಾಡಿದ್ದೀವಿ. ಇದ್ರ ಎಕ್ಸ್ಪ್ಲನೇಷನ್ ನೋಡೋಣ. Explain the experiment. This is simple electric circuit. It shows how electricity flows to make a fan work. ಇಲ್ಲಿ ಎಲೆಕ್ಟ್ರಿಸಿಟಿ ನಮ್ಮ ಎಕ್ಸ್ಪೆರಿಮೆಂಟ್ ಅಲ್ಲಿ ಅಂದ್ರೆ ಮಾಡೆಲ್ ಅಲ್ಲಿ ಹೇಗೆ ಫ್ಲೋ ಆಗ್ತಾ ಇದೆ ಇದನ್ನ ನಾವು ಈ ಎಕ್ಸ್ಪೆರಿಮೆಂಟ್ ಮೂಲಕ ತಿಳ್ಕೊಳ್ಬಹುದು. ಬ್ಯಾಟರಿ is a power source. It gives energy for everything in the circuit. ಬ್ಯಾಟರಿನ ಪವರ್ ಸೋರ್ಸ್ ಅಂತ ಯಾಕೆ ಅಂತಾರೆ ಅಂದ್ರೆ ಸರ್ಕ್ಯೂಟ್ ಅಲ್ಲಿ ಏನಾದ್ರು ವರ್ಕ್ ಆಗ್ಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಲೈಟ್ ಹತ್ಬೇಕು ಅಂದ್ರೂ ಕೂಡ, ಮೋಟಾರ್ ತಿರುಗಬೇಕಾದ್ರೂ ಕೂಡ ಏನೇ ಆಗಲಿ ಅದಕ್ಕೆ ಪವರ್ ಬೇಕು. ಆ ಪವರ್ ಎಲ್ಲಿಂದ ಬರುತ್ತೆ? ಬ್ಯಾಟರಿಲಿ ಸ್ಟೋರ್ ಆಗಿರೋ ಪವರ್ ವರ್ಕ್ ಆಗುತ್ತೆ. ಎಲೆಕ್ಟ್ರಿಕ್ ವೈರ್ ಆಕ್ಟ್ ಲೈಕ್ ರೋಡ್. ಎಲೆಕ್ಟ್ರಿಸಿಟಿ ಟ್ರಾವೆಲ್ಸ್ ಥ್ರೂ ದೆಮ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್. ವೈರ್ನ ಯಾಕೆ ರೋಡ್ ಅಂತಾರೆ ಅಂದ್ರೆ, ನಾವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ಬೇಕು ಅಂದ್ರೆ ನಮಗೆ ರೋಡ್ ಬೇಕು. ಅದೇ ತರ ಎಲೆಕ್ಟ್ರಿಸಿಟಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ಬೇಕು ಅಂದ್ರೆ ಅದಕ್ಕೆ ಒಂದು ಪಾತ್ ಬೇಕು. ಆ ಪಾತ್ ವೈರ್ ಆಗಿರುತ್ತೆ. ಹಾಗಾಗಿ ಅದನ್ನ ವೈರ್ನ ರೋಡ್ ಅಂತ ನಾವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಕೆ ತಗೊಂಡ್ಬರ್ತೀವಿ. ಸ್ವಿಚ್ ಇಸ್ ದ ಕಂಟ್ರೋಲರ್. When you turn on it, electricity flows. When turned off, it stops. ಇದು ಹೇಗೆಂದ್ರೆ ಕರೆಂಟ್ ಫ್ಲೋ ಆಗುತ್ತೆ, ಕಂಟ್ರೋಲ್ ಮಾಡುತ್ತೆ. ನೀವು ಆ ಸ್ವಿಚ್ ನ ಆನ್ ಮಾಡಿದ್ರೆ ಎಲೆಕ್ಟ್ರಿಸಿಟಿ ಫ್ಲೋ ಆಗುತ್ತೆ. ನೀವು ಸ್ವಿಚ್ ನ ಆಫ್ ಮಾಡಿದ್ರೆ ಎಲೆಕ್ಟ್ರಿಸಿಟಿ ಸ್ಟಾಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ರೋಡಲ್ಲಿ ಏನಾದ್ರು ಬ್ಲಾಕ್ ಆಗ್ತದೆ, ರೋಡಲ್ಲಿ ಮುಂದೆ ಹೋಗಕ್ಕಾಗಲ್ಲ. ಅದೇ ತರ ಸ್ವಿಚ್ ಇಲ್ಲೂ ಕೆಲಸ ಮಾಡಿದ್ರೆ ಎಲೆಕ್ಟ್ರಿಸಿಟಿ ವೈರ್ ಮೂಲಕ ಹೋಗಕ್ ಬಿಡೋದಿಲ್ಲ, ಆಫ್ ಆಗುತ್ತೆ. Resistor controls the flow. It slows down too much electricity, so the motor doesn't get damaged. ರೆಸಿಸ್ಟರ್ ಯಾಕೆ ವರ್ಕ್ ಆಗ್ತದೆ ಅಂತ ಈ ಪಾಯಿಂಟ್ ನಾವು ತಿಳ್ಕೊಂಡ್ರು. ಈಗ ಹೈ ಎಲೆಕ್ಟ್ರಿಸಿಟಿ ಒಂದೇ ಸಲ ಜಾಸ್ತಿ ಬಂತು ಅಂದ್ರೆ ಅವಾಗ ನಮ್ಮ ಡಿವೈಸ್ ಹಾಳಾಗುತ್ತೆ. ಅದನ್ನ ಎಲೆಕ್ಟ್ರಿಸಿಟಿನ ಒಂದು ಫ್ಲೋ ಅಲ್ಲಿ ಬರೋದಕ್ಕೋಸ್ಕರ ನಾವು ರೆಸಿಸ್ಟರ್ನ ಹಾಕ್ತೀವಿ. ಹೈ ಕರೆಂಟ್ ಬಂದ್ರೆ ಡ್ಯಾಮೇಜ್ ಆಗ್ತಿರೋಂಗೆ ಕರೆಂಟ್ ಎಲ್ಲ ಹೀಟ್ ಮೂಲಕ ಕನ್ವರ್ಟ್ ಮಾಡಿ ಡಿವೈಸ್ ಡ್ಯಾಮೇಜ್ ಆಗೋದನ್ನ ಕಂಟ್ರೋಲ್ ಮಾಡುತ್ತೆ. ಅದಕ್ಕೋಸ್ಕರ ನಮಗೆ ರೆಸಿಸ್ಟರ್ ನಮ್ಮ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಲ್ಲಿ ಯೂಸ್ ಆಗುತ್ತೆ. ಎಲೆಕ್ಟ್ರಿಸಿಟಿ ಫ್ಲೋಸ್ ಇನ್ ಎ ಲೂಪ್. If any part is disconnected, the fan will stop. ಇದರ ಅರ್ಥ ಎಲೆಕ್ಟ್ರಿಸಿಟಿ ಫಸ್ಟ್ ಪಾಸಿಟಿವ್ ಟರ್ಮಿನಲ್ ಇಂದ ನೆಗೆಟಿವ್ ಟರ್ಮಿನಲ್ಗೆ ಕಂಟಿನ್ಯೂಸ್ ಆಗಿ ಲೂಪ್ ತರ ಹೋಗುತ್ತೆ. ಅಲ್ಲಿ ಎಲ್ಲರೂ ನಮಗೆ ಒಂದೇ ಒಂದು ಬ್ರೇಕ್ ಡೌನ್ ಸಿಕ್ಕಿದ್ರು ಅದು ಮುಂದೆ ಹೋಗೋದಿಲ್ಲ, ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಅವಾಗ ಡಿವೈಸ್ ವರ್ಕ್ ಆಗ್ತಿರೋದು ನಿಲ್ಲುತ್ತೆ. This model shows how fans and many more appliances works using circuit just like this.